ಚನ್ನರಾಯಪಟ್ಟಣ ನಾಡಪ್ರಭು ಕೆಂಪೇಗೌಡ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿಯಾದ ಕಾಳೇನಹಳ್ಳಿ ಆನಂದ್ ಕುಮಾರ್ ರವರು ಪಟ್ಟಣದ ಸ್ನೇಹಸೌಧ ನಿವಾಸದಲ್ಲಿ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಸಿಕೆ ಕುಸುಮ ಬಾಲಕೃಷ್ಣ ಅವರನ್ನು ಭೇಟಿ ಮಾಡಿ ಬೆಂಬಲವನ್ನು ನೀಡುವಂತೆ ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಆನಂದಕುಮಾರ್ ಮಾತನಾಡಿ, ಕಳೆದ 20 ವರ್ಷಗಳಿಂದ ಕನ್ನಡ ಭಾಷೆ, ನಾಡು, ನುಡಿಗಾಗಿ ದುಡಿಯುತ್ತಾ ಬಂದಿದ್ದೇನೆ. ನನ್ನ ಕನ್ನಡಾಂಬೆ ಹಾಗೂ ಸಮಾಜ ಸೇವೆಯನ್ನು ಪರಿಗಣಿಸಿ ಈ ಬಾರಿ ನನ್ನನ್ನು ಬೆಂಬಲಿಸುವಂತೆ ಮಾನ್ಯ ಶಾಸಕರಲ್ಲಿ ಮನವಿ ಮಾಡಿಕೊಂಡಿದ್ದೇವೆ ಎಂದರು. ನಾಡಪ್ರಭು ಕೆಂಪೇಗೌಡ ವೇದಿಕೆ ಸ್ಥಾಪನೆ ಮಾಡಿ ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡಿದ್ದೇನೆ. ನಮ್ಮ ಜಿಲ್ಲೆಯ ಸಮಸ್ತ ಕನ್ನಡಿಗರು ನನ್ನನ್ನು ಬೆಂಬಲಿಸಿ ಆಶೀರ್ವದಿಸಬೇಕೆಂದು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಕಸಾಪ ಹಾಸನ ಜಿಲ್ಲಾಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾದ ಕಾಳೇನಹಳ್ಳಿ ಆನಂದ್, ನವೋದಯ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಮುರಾರ್ಜಿ ಮಂಜಣ್ಣ, ಕನ್ನಡಪರ ಹೋರಾಟಗಾರ ಕನ್ನಡ ವಾಸು, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಕಾಳೇನಹಳ್ಳಿ ಗೋಪಾಲ್, ಪಿಎಸ್ಸಿಸಿಎಸ್ ಮಾಜಿ ಅಧ್ಯಕ್ಷರಾದ ಕಾಳೇನಹಳ್ಳಿ ಮೊಗಣ್ಣ, ಗದ್ದೆ ರಾಮೇಶ್ವರಿ ಯುವಕರ ಸಂಘದ ಅಧ್ಯಕ್ಷರಾದ ರಾಜು, ಚಕ್ಕೆ ರಾಜು, ದಿಲೀಪ್, ಗುಂಡ, ಸಾಬ್ರು ಮಂಜಣ್ಣ, ಶಂಕರ್, ದಲಿತ ಸಂಘಟನೆ ಮುಖಂಡ ಶಂಕರ್, ಸಾಮಾಜಿಕ ಹೋರಾಟಗಾರ ಕಾಳೇನಹಳ್ಳಿ ಉಮೇಶ್, ಪಾಪಣ್ಣ, ಕುಮಾರ್, ಜಯರಾಮ್, ಸಿಐಟಿಯು ಮುಖಂಡರಾದ ಗಿರೀಶ್, ಸುರೇಶ್, ಡಿ ಕಾಳೇನಹಳ್ಳಿ ಗ್ರಾಮಸ್ಥರು ಹಾಗೂ ತಾಲೂಕಿನ ಕನ್ನಡ ಪರ ಹೋರಾಟಗಾರರು ಸೇರಿದಂತೆ ಇತರರು ಹಾಜರಿದ್ದರು. ಪಬ್ಲಿಕ್ ನ್ಯೂಸ್ ಕನ್ನಡ, ಚನ್ನರಾಯಪಟ್ಟಣ. ಜೈ ಶ್ರೀ ಗುರುದೇವ್. ಎಲ್ಲ ನನ್ನ ಚನ್ನರಾಯಪಟ್ಟಣ ತಾಲೂಕಿನ ಕನ್ನಡ ಮನಸ್ಸುಗಳಿಗೆ ಬೆಳಗಿನ ಶುಭೋದಯಗಳು. ಇವತ್ತಿನ ಏನು ವಿಚಾರ ಅಂದರೆ, ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಚುನಾವಣೆ ಬರ್ತಾಯಿದೆ. ನಾನು ಒಬ್ಬ ಆಕಾಂಕ್ಷಿಯಾಗಿ ನಮ್ಮ ತಾಲೂಕಿನ ಮೊದಲ ಪ್ರಜೆ ಜನಪ್ರಿಯ ಶಾಸಕರಾದ ಸಿಎನ್ ಬಾಲಕೃಷ್ಣ ಅವ್ರ ಮನೆಗೆ ಬಂದು ಅವರ ಅನುಮತಿ ಪಡೆದು ನಾವು ಮುಂದೆ ಏನಾದರೂ ನಾವು ಹೆಜ್ಜೆ ಇಡಬೇಕು ಅವರ ಅನುಮತಿ ಎಲ್ಲ ಸರ್ವಪಕ್ಷಗಳ ಎಲ್ಲ ನಾಯಕರುಗಳನ್ನ ಮುಂದೆ ಭೇಟಿ ಮಾಡ್ತೀನಿ. ಈ ನನ್ನ ಕನ್ನಡ ಸೇರಿ ಎಳೆಯೋದಕ್ಕೆ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಮನಸ್ಸುಗಳು ನನಗೆ ಸಹಾಯ ಮಾಡಿದ್ರು. ನನ್ನ ಮೊದಲನೇ ಆದ್ಯತೆ ಏನು ಅಂದರೆ, ಇದನ್ನು ನಾನು ಭರವಸೆ ಕೊಟ್ಟಲ್ಲ, ಇದು ಚುನಾವಣೆ ಒಂದು ಘೋಷಣೆ ವಿಚಾರ ಅಲ್ಲ. ನಮ್ಮ ಏನು 7 ತಾಲೂಕುಗಳಲ್ಲಿ 2 ತಾಲೂಕಲ್ಲಿ ಮಾತ್ರ ಬನ್ನಿವಾಸನ ಬನ್ನಿ 7 ತಾಲೂಕಿನಲ್ಲಿ 2 ತಾಲೂಕಲ್ಲಿ ಮಾತ್ರ ಬನ್ನಿ 7 ತಾಲೂಕಿನಲ್ಲಿ 2 ತಾಲೂಕಲ್ಲಿ ಮಾತ್ರ ಕನ್ನಡ ಸಾಹಿತ್ಯ ಭವನ ಇದೆ. ಒಂದು ಆಲೂರಲ್ಲಿ, ಒಂದು ಹಾಸನಲ್ಲಿ. ನನ್ನ ಮೊದಲನೇ ಧ್ಯೇಯ ಅಲ್ಲಿ ಆಯಾ ತಾಲೂಕಿನ ಶಾಸಕರ ಕಾಲು ಕಟ್ಟಿ ಆದರೂ ನಾನೊಂದು ಎಲ್ಲ ಸಾಹಿತ್ಯ ಭವನ ಎಲ್ಲ ತಾಲೂಕಲ್ಲೂ ಕಟ್ಟಬೇಕು ಅಂತ ಒಂದು ಆಸೆ ಇದೆ. ಮತ್ತು ನಮ್ಮ ಚನ್ನರಾಯಪಟ್ಟಣ ತಾಲೂಕು ಭಾಳ ವಿಶೇಷವಾದ ತಾಲೂಕು. ಮೊದಲು ಏನು ಹಿಂದೆ ಅಧ್ಯಕ್ಷರುಗಳು ಆಗಿದ್ದರು ಹಾಸನ ಜಿಲ್ಲೆಯಲ್ಲಿ, ಅವರು ಚುನಾವಣೆ ಇದು ನಿಲ್ಲಬೇಕಾದ ಒಂದು ಸಲ ಒಂದು ಆಶ್ವಾಸನೆ ಕೊಟ್ಟಿದ್ರು, ನಾನೊಂದು ಸಾಹಿತ್ಯ ಭವನ ಕಟ್ತೀನಿ ಅಂತ. ಅವ್ರಿಗೆ ಗೆದ್ದು ಇಲ್ಲಿವರೆಗೂ ಯಾವುದೇ ರೀತಿಯಾದ ಒಂದು ಆಶ್ವಾಸನೆ ಎಲ್ಲ ಅವರು ಎಲ್ಲಿದ್ದಾರೆ ಅಂತಲೇ ನಮಗೆ ಒಂದು ರೀತಿ ಸಿಗಲಿಲ್ಲ. ನಾನು ಈ ಮೊದಲೇ ಚುನಾವಣಾ ಪೂರ್ವದಲ್ಲೇ ನಾನು ಯಾವುದನ್ನೂ ಆಶ್ವಾಸನೆ ಕೊಡೋಕ್ಕೆ ಹೋದ್ರೆ ನಾನು ಕನ್ನಡ ತೆಗೆಯಲಿಕ್ಕೆ ನಾನು 21 ವರ್ಷದಿಂದ ಕನ್ನಡದ ಕಟ್ಟಾಡು ಕನ್ನಡ ಪರ ಹೋರಾಟಗಳಲ್ಲಿ ನಾನು ತೊಡಗಿಸ್ಕೊಂಡಿದ್ದೀನಿ. ಅದನ್ನು ಎಲ್ಲ ನನ್ನ ಪ್ರೀತಿಯ ಕನ್ನಡ ಮನಸ್ಸುಗಳು ನನಗೆ ಬೆಂಬಲ ಸೂಚಿಸಬೇಕಾಗಿ ಕೇಳ್ಕೊಳ್ತೀನಿ. ಎಲ್ಲ ನಮ್ಮ ಚನ್ನರಾಯಪಟ್ಟಣ ತಾಲೂಕಿನ ಎಲ್ಲ ಸಂಘಟನೆಗಳು, ಎಲ್ಲ ಹೋರಾಟಗಾರ, ರೈತ ಸಂಘ ಇರ್ಬೋದು, ಸಮರ ಸೇನೆ ಇರ್ಬೋದು, ಕರ್ನಾಟಕ ರಕ್ಷಣಾ ವೇದಿಕೆ ಇರ್ಬೋದು, ಇನ್ನಿತರ ರೈತ ಸಂಘ, ಇನ್ನಿತರ ಎಲ್ಲ ಸಂಘಟನೆಗಳ ಏನು ನಮ್ಮ ಚನ್ನರಾಯಪಟ್ಟಣದಲ್ಲಿ ಅತಿ ಹೆಚ್ಚು 74 ಆಟೋ ಕಾರ್ಮಿಕರ ರೈತ ಮೋರ್ಚಾ, ಇದು ಎಲ್ಲ ಒಂದು 74 ಸಂಘಟನೆಗಳ ಮುಖ್ಯಸ್ಥರು ನಾನು ಹೋಗಿ ಆಮೇಲೆ ಶಿಕ್ಷಕರ ಸಂಘ ಎಲ್ಲರನ್ನೂ ಎಲ್ಲ ಪ್ರತಿಯೊಬ್ಬರನ್ನೂ ಅದು ಹೆಸರು ಹೇಳೋದನ್ನ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಎಲ್ಲ ಪ್ರತಿಯೊಂದು ಸಂಘಟನೆಯ ಮುಖ್ಯಸ್ಥರು, ಎಲ್ಲ ಕಾರ್ಯಕರ್ತರು ಎಲ್ಲರನ್ನೂ ಭೇಟಿಯಾಗಿ ನನಗೆ ಬೆಂಬಲ ಕೊಡ್ತೀನಿ. ಮತ್ತು ಸರ್ವಪಕ್ಷಗಳ ಎಲ್ಲ ರಾಜಕೀಯ ನಾಯಕರುಗಳ ಮನೆಗೂ ಹೋಗಿ ನಾನು ಬೆಂಬಲ ಕೊಡ್ತೀನಿ. ಈ ಕನ್ನಡದ ತೇರನ್ನು ಎಳೆಯಲು ನೀವು ನನಗೆ ಭಾಳ ಸಹಾಯ ಮಾಡಬೇಕಾಗಿ ಕೇಳ್ಕೊತೀನಿ.